ಯಾರೋ ಕೇಳಿದ್ರು, ಈ ಮೈಸೂರು ಸ್ಯಾಂಡಲ್ ಸೋಪ್ನ ಅಂದಾಜು ಎಷ್ಟು ಎಪಿಸೋಡ್ ಮಾಡಬೇಕು ಅಂತ ಇದ್ದೀರಾ, ಎಷ್ಟು ಎಪಿಸೋಡ್ ಎಳಿಬೇಕು ಅಂತಿದ್ದೀರಾ ಅಂತ. ಅಯ್ಯ, ನನಗೇನು ಗೊತ್ತು, ಈ ಸೀರಿಯಲ್ನ ಹೆಂಗೆ ಶೂಟ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ನಾನು ಕೇಳಿರೋದನ್ನು ನಿಮ್ಗೆ ಹೇಳ್ತೀನಿ ಕೇಳಿ. ಫಸ್ಟು ಒಂದು ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಒಂದು 5-6 ಜನ ಕ್ಯಾರೆಕ್ಟರ್ ಇಟ್ಕೊಂಡು ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಆ 5-6 ಜನ ಕ್ಯಾರೆಕ್ಟ್ರಲ್ಲಿ ಒಂದು ಆರ್ಟಿಸ್ಟ್ ಏನಾದರೂ ಒಂದು 15 ದಿನ, 1 ತಿಂಗಳು, 2 ತಿಂಗಳು ಅವೈಲೇಬಲ್ ಇಲ್ಲ ಅಂದ್ಕೊಳ್ಳಿ. ಅವ್ರು ಬೇರೆ ಯಾವುದೋ ಕಾರ್ಯಕ್ರಮ, ಸೀರಿಯಲ್, ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಬರೋಲ್ಲ. ಆವಾಗ ಕತೆ ಈ ಉಳಿದಿರೋ ಆರ್ಟಿಸ್ಟ್ ಮೇಲೇ ಡೆವಲಪ್ ಮಾಡ್ಕೋತಾ ಹೋಗ್ತಾರೆ. ಒಂದಷ್ಟು ಜನ ಸ್ಟೋರಿ ರೈಟರ್ಗಳಿರ್ತಾರೆ, ಅವ್ರು ಇದ್ರ ಮೇಲೇ ಫೋಕಸ್ ಮಾಡ್ಕೊಂಡು ಇವ್ರ ಸ್ಟೋರಿನೇ ತೋರಿಸ್ತಾ ಹೋಗ್ತಾರೆ. ಆ ಕ್ಯಾರೆಕ್ಟರ್ನ ಮರ್ತೇ ಬಿಟ್ಟಿರ್ತೀವಿ ನಾವು. ಆಮೇಲೆ ಅವ್ರು ಡೇಟ್ ಸಿಕ್ಕಿದಾಗ ಮತ್ತೆ ಅವ್ರು ವಾಪಸ್ ಬರ್ತಾರೆ. ಆವಾಗ ಮತ್ತೆ ಇವ್ರನ್ನ ಸೇರಿಸ್ಕೊಂಡು ಎಪಿಸೋಡ್ ಮಾಡ್ತಾರೆ. ಅವಾಗ ಇನ್ನು ಉಳಿದವ್ರು ಸಿಗಲ್ಲ. ಆವಾಗ ಕತೆ ಇವ್ರ ಮೇಲೇ ಫೋಕಸ್ ಮಾಡ್ಕೊಂಡು ಇವ್ರ ಮೇಲೇ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಯಾವ್ಯಾವ ಡೇಟ್ಗೆ ಯಾವ್ಯಾವ ಆರ್ಟಿಸ್ಟ್ ಅವೈಲೇಬಲ್ ಇದ್ದಾರೆ ಅವ್ರ ಮೇಲೆ ಕತೆ ಬರೆದು ಶೂಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಈಗ ನಂದು ಹಾಗೆ, ನಾನೇನು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಅಂತ ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಇಟ್ಕೊಂಡ್ರೆ ಶೂಟ್ ಮಾಡ್ತೀನಿ. ಏನು ಐಡಿಯಾ ಬರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಅದು ಮೆಗಾ ಸೀರಿಯಲ್ಲೋ, ಮಿನಿ ಸೀರಿಯಲ್ಲೋ ಅಥವಾ ಸಿನಿಮಾ ಆಗುತ್ತೋ ನನಗೆ ಕಂಟ್ರೋಲ್ ಇಲ್ಲಪ್ಪ. ನೀವು ಕೇಳಿದ್ರೆ ನಾನೇನು ಉತ್ತರ ಕೊಡಲಿ?